ಕರಿಬೇವು ಜ್ಯೂಸು ಈ ನಮ್ಮ ಬೇಸಿಗೆಗೆ ತುಂಬ ರುಚಿ, ಹೆಲ್ದಿ ಕೂಡ, ಪ್ರೋಟೀನ್ ಯುಕ್ತ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ಆಮೇಲೆ ಈ ರೀತಿ ಸೊಪ್ಪೆ ಉಳಿದಿರ್ತಲ್ಲ ಅದರಲ್ಲಿ ಹಾಕೊಂಡು ಕುಡಿತಿದ್ರೆ ಅದು ತುಂಬ ರುಚಿ ಟೇಸ್ಟ್ ಆಗ್ತೈತೆ. ಸೊ ಬೇಸಿಗೆಯಲ್ಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡ್ರಿ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನಪ್ಪ ರೆಸಿಪಿ ಅಲ್ಲ, ಇವತ್ತು ಒಂದು ಬೇಸಿಗೆ ಕಾಲಕ್ಕೆ ಕೂಲ್ ತಂಪಾಗಿರಲಿಕ್ಕೆ ಒಂದು ಜ್ಯೂಸ್ ಮಾಡಿ ಹೇಳ್ತೀನಿ. ಹೇಗಪ್ಪ ನಮ್ಮ ಮನೇಲಿ ನಾವು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಅಂದರೆ ತಿಳಿಯುತ್ತೆ. ನಾನು ಇವತ್ತು ಮಾಡ್ತಿರೋದು ತರ್ಬೂಜ್ ಜ್ಯೂಸ್, ಮಸ್ಕ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು ಪೂರ್ತಿ ಮಸ್ಕ್ ಮೆಲನ್ ತೊಗೋಬೇಕು. ಮಸ್ಕ್ ಮೆಲನ್ ತರ್ಬೂಜ್ ಈ ರೀತಿ ಮಿಡಲ್ ಕಟ್ ಮಾಡಿಕೊಂಡು ಅದ್ರಾಗಿನ ಬೀಜ ಎಲ್ಲ ತೊಗೋಬೇಕು ನೋಡಿರಿ. ಯಾವ ಬೀಜ ಇಟ್ಕೋಬಾರ್ದ್ರಿ, ಪೂರ್ತಿ ಬೀಜ ತಗೊಂಡು ಅದನ್ನ ಚೆನ್ನಾಗಿ ಕಟ್ ಮಾಡಿಕೊಡ್ರಿ. ಒಳಗಡೆದೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಡ್ರಿ. ಆ ಕೆಳಗಡೆ ಸೊಪ್ಪು ಏನಿರುತ್ತಲ್ಲ ಅದನ್ನ ಒಗಿಬೇಡ್ರಿ, ಇಟ್ಕೊಡ್ರಿ. ಅದು ಯಾಕಪ್ಪ ಅಂತ ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ತಗೋಬೇಕು. ಇದು ಅದರೊಳಗಿರೋದೆಲ್ಲ ಕ್ಲೀನಾಗಿ ತಗೋಬೇಕು ನೋಡಿರಿ. ಯಾಕಂದರೆ ಇದೇನು ಕಲ್ಲಂಗಡಿ ಟೈಪ್ ಏನು ಸೊಪ್ಪು ಜಾಸ್ತಿ ಇರೋಲ್ಲ. ಸೊ ಪೂರ್ತಿ ಎಲ್ಲ ತಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡಿರಿ. ನಾನು ತೋರಿಸ್ತಿದ್ದೀನಿ ಯಾವ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕಂಥೇಳಿ. ಪೂರ್ತಿ ಬರುತ್ತೆ, ಅದು ಏನಿರಲ್ಲ. ಈ ರೀತಿ ತಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಈ ರೀತಿ ಆಗಿದೆ ಅದು. ಇದನ್ನು ತೆಗೆದಿಟ್ಕೊಡ್ರಿ. ಏಕೆ ಏನು ಎತ್ತ ಅಂತ ಎಲ್ಲ ಲಾಸ್ಟಿಗೆ ಗೊತ್ತಾಗುತ್ತೆ ನಿಮಗೆ. ತಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಅವನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಇದಕ್ಕೆ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಅದು ರುಚಿ ನೋಡಿಕೊಂಡು ನಿಮ್ಗೆ ಎಷ್ಟು ರುಚಿ ಶುಗರ್ ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ರಿ. ಅದಾದಮೇಲೆ ನಾನಿಲ್ಲಿ ಒಂದಿಷ್ಟು ಗೋಡಂಬಿ ಆಮೇಲೆ ಆಲ್ಮಂಡ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ನಾವು ಶುಗರ್ ಆ್ಯಡ್ ಮಾಡೋಣ. ಮಿಕ್ಸಿಗೆ ಮಸ್ಕ್ ಮೆಲನ್ ಹಾಕ್ಕೊಂಡು ಅದಕ್ಕೆ ಶುಗರ್ ಆ್ಯಡ್ ಮಾಡಿ ಒಂದು ಸಣ್ಣ ಬಟ್ಟಲಲ್ಲಿ ಹಾಲು ಹಾಕ್ಕೊಳ್ರಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಆಗೋಕ್ಕೆ ಬಿಡ್ರಿ. ಪೂರ್ತಿ ಸಣ್ಣಗೆ ಗ್ರೈಂಡ್ ಆಗಬೇಕು, ಅರ್ಧ ಮಾಡಬೇಡ್ರಿ. ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊರಿ. ಇವಾಗ ಒಂದು ಗ್ಲಾಸಿಗೆ ಒಂದು 2 to 3 ಐಸ್ ಕ್ಯೂಬ್ ಹಾಕ್ಕೊಳ್ರಿ. ಐಸ್ ಕ್ಯೂಬ್ ಹಾಕ್ಕೊಂಡಾದ್ಮೇಲೆ ಆ ಜ್ಯೂಸನ್ನ ಸರ್ವ್ ಮಾಡಿಕೊಡ್ರಿ. ತೋರಿಸ್ತೀನಿ ನೋಡಿರಿ ನಿಮಗೆ. ಜ್ಯೂಸ್ ನೋಡಿರಿ ಈ ರೀತಿ ಬಂದಿದೆ ಕನ್ಸಿಸ್ಟೆನ್ಸಿ. ಈಗ ನಾನು ಜ್ಯೂಸನ್ನ ಸರ್ವ್ ಮಾಡ್ಕೊತಿದ್ದೀನಿ. ಇದು ಜ್ಯೂಸದ್ದು ಸಿಗುತ್ತಲ್ಲ, ಆಮೇಲೆ ಇದು ಯಾಕೆ ತೆಗೆದಿಟ್ಕೊ ಅಂದರೆ ಇದನ್ನು ಜ್ಯೂಸ್ ಇದರಲ್ಲೇ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ ಇದರಲ್ಲಿ ಹಾಕ್ಕೊಂಡು ಕುಡಿದು. ಇವಾಗ ಐಸ್ ಕ್ಯೂಬ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಕೊಂಡು ಮೇಲ್ಗಡೆ ಗೋಡಂಬಿ ಮತ್ತು ಆಲ್ಮಂಡ್ ಹೆಚ್ಚಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಇವೇನು ತರ್ಬೂಜ್ ಇದೆಯಲ್ಲ ಅದನ್ನೇ ಮೊದಲೇ ಸಣ್ಣದಾಗಿ ಒಂದು 4-5 ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇವಕ್ಕೆ ಹಾಕ್ಕೊಳ್ಳೋಣ ಮೇಲ್ಗಡೆ. ಆಮೇಲೆ ಆಲ್ಮಂಡು ಮತ್ತು ಗೋಡಂಬಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅವನ್ನ ಹಾಕ್ಕೊಂಡು ಸ್ಟ್ರಾ ಹಾಕ್ಕೊಂಡು ಕುಡಿತಿದ್ರೆ ವಾವ್, ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ತುಂಬ ಹಿತ, ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಒಂದು ಸಲ ಮನೇಲಿ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು, ಸಣ್ಣ ಮಕ್ಕಳು ಅಂತೂ ಇಷ್ಟಪಟ್ಟು ಕುಡಿತಾರೆ. ಈ ರೀತಿ ಸರ್ವ್ ಮಾಡ್ಕೊಂಡು ಕುಡಿತಿದ್ರೆ ಕಳೆದು ಹೋಗ್ತೀರ. ಹಾಗೆ ದೇಹಕ್ಕೆ ತಂಪು ಆಗುತ್ತೆ, ಮನಸ್ಸು ಕೂಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನಾನು ಹಾಕೋಸೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನಿಗೆ ಕ್ಲಿಕ್ ಮಾಡಿ.